ಸೊ ಎಲ್ಲ ಹೋಟೆಲ್ಗಳಿಗೆ ಬ್ರ್ಯಾಂಡ್ ಪಬ್ಲಿಕ್ಸಿಟಿನ ಅವಶ್ಯಕತೆ ಇರುತ್ತಾ? ಅದಿದ್ರೇ ಅದು ಫೇಮಸ್ ಆಗಲ್ಲ? ಇಲ್ಲ. ಇಲ್ಲೊಂದು ಬೇರೆಯೇ ಹಿಸ್ಟ್ರಿ ಇದೆ. ಸೊ ನಾನು ನಿಮ್ಗೆ ಇವತ್ತು ತೋರ್ಸಕ್ಕೆ ಹೊರಟಿರೋ ಒಂದು ಹೋಟೆಲ್ ಬಂದು ಶಿವಪ್ಪ ಬೆಣ್ಣೆ ಇಡ್ಲಿ ಅಂತ. ಸೊ ಈ ಹೋಟೆಲ್ಗೆ ಯಾವುದೇ ನೇಮ್ ಬೋರ್ಡ್ ಇಲ್ಲ, ಯಾವುದೇ ಪಬ್ಲಿಕ್ಸಿಟಿ ಇಲ್ಲ. ಆದರೆ ಜನಗಳಿಗೇನು ಕಡಿಮೆ ಇಲ್ಲ ಆ್ಯಕ್ಚುಲಿ. ಸೊ ಇಲ್ಲಿ ನೋಡ್ಬೋದು ನೀವು ವಿಡಿಯೋದಲ್ಲಿ. ಬನ್ನಿ ಇವತ್ತು ನಾನು ನಿಮಗೆ ಈ ವಿಡಿಯೋನ ತೋರಿಸ್ತೀನಿ. ಯಾವುದೇ ರೀತಿ ಶಿವಪ್ಪ ತಟ್ಟೆ ಇಡ್ಲಿ ಹೆಂಗೆ ಫೇಮಸ್ ಇದೆ ಅಂತ ತೋರಿಸ್ತೀನಿ. ಸೊ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಮೊದಲಿಗೆ ನಾವು ಪಾಂಡುಪುರ ಟು ಬೀದರ್ ಹೈವೇ ಏನಿದೆ ಅಲ್ಲಿಂದ ಹೊರಟ್ವಿ. ಸೊ ತುಂಬ ಪ್ರಶಾಂತವಾಗಿತ್ತು ಆ್ಯಕ್ಚುಲಿ ರೋಡ್, ಇವತ್ತು ಸಂಡೇ ಆದ್ದರಿಂದ. ಸೊ ಈ ರೋಡಲ್ಲಿ ನಿಮ್ಗೆ ಇನ್ನೊಂದು ಏನು ಇನ್ಫಾರ್ಮೇಷನ್ ಅನ್ಬೇಕಂದ್ರೆ, 2 ಹೊಸ ಹೋಟ್ಲುಗಳು ಓಪನ್ ಆಗಿದೆ. ಗಂಧದ ಗುಡಿ ಮತ್ತು ರಾಜ್ಕುಮಾರ ಅಂತ 2 ಹೊಸ ಹೋಟ್ಲು ಓಪನ್ ಆಗಿದೆ. ಆ್ಯಕ್ಚುಲಿ ತುಂಬ ಇವಾಗ ರೋಡು ಆ್ಯಕ್ಚುಲಿ ಮುಂಚೆ ತುಂಬ ಚಿಕ್ಕದಾಗಿತ್ತು, ಇವಾಗ ತುಂಬ ದೊಡ್ಡದಾಗಿ ಎಕ್ಸ್ಟೆಂಡ್ ಮಾಡಿದ್ದಾರೆ. ಸೊ ಈಸಿ ಆಗಲಿ ಟ್ರಾವೆಲ್ಗೆ ಅಂತ. ಸೊ ನೀವು ನೋಡ್ಬೋದು. ಸೊ ಇವಾಗ ಏನಾಗುತ್ತೆ, ಇದರಿಂದ ಸ್ವಲ್ಪ ಮುಂದೆ ಬಂದರೆ ಶಿವಪ್ಪ ತಟ್ಟೆ ಇಡ್ಲಿ ಇರೋದು. ಇದು ಪಾಂಡುಪುರ ಶುಗರ್ ಫ್ಯಾಕ್ಟ್ರಿ ಇನ್ ಬಿಟ್ವೀನ್ ಮಧ್ಯ ಬರುತ್ತೆ. ನೀವು ನೋಡ್ಬೋದು ಇಲ್ಲಿ ಎಷ್ಟು ಕಾರ್ಗಳು, ಬೈಕ್ಸ್ಗಳು ಎಲ್ಲ ಇದೆ. ಮಾರ್ನಿಂಗ್ ನಾವು 8 o'clockಗೆ ಹೋಗಿದ್ವಿ ಆಲ್ಮೋಸ್ಟು. ಸೊ ಇಲ್ಲಿ ಏನು ಮಾಡ್ತಾರೆ ಅಂತ ಹೇಳಿದ್ರೆ, ಬಟನ್ ಇಡ್ಲಿಕ್ಕಿಂತ ಇನ್ನು ಸ್ವಲ್ಪ ದೊಡ್ಡದಾಗಿರುತ್ತೆ. ಸೊ ಟೇಸ್ಟ್ ಮಾತ್ರ ಕ್ಲಾಸ್ ಆಗಿರುತ್ತೆ ಅಂತ ಹೇಳ್ಬೋದು. ನೀವು ಆರ್ತಿ ಕೂಡ ಹೋಗ್ಬೇಕಾದ್ರೆ ತಪ್ಪಿದ್ರೆ ಈ ಕಡೆ ಪಾಂಡುಪುರ ವಯಾ ಬೀದರ್ ಆ ಕಡೆ ಎಲ್ಲರೂ ಹೋಗಬೇಕಂದ್ರೆ ನೀವು ಮಸ್ಟ್ ವಿಸಿಟ್ ಅಂತ ಹೇಳ್ಬೋದು. ನಾನು ನಿಜವಾಗ್ಲೂ ಹೇಳ್ತೀನಿ, ತುಂಬ ಚೆನ್ನಾಗಿದೆ ಆ್ಯಕ್ಚುಲಿ. ನೀವು ಇಲ್ಲೇ ನೋಡ್ಬೋದು ಎಷ್ಟು ಜನ ಬೈಕ್ಸು, ಸ್ಕೂಟ್ರೆಲ್ಲ ರೋಡಲ್ಲೇ ಹೈವೇದಲ್ಲೇ ಹಾಕ್ಕೊಂಡಿದ್ದಾರೆ. ಈ ಹೋಟ್ಲಿಗೆ ಯಾವುದೇ ರೀತಿ ನೇಮ್ ಬೋರ್ಡ್ ಇಲ್ಲ. ನೋಡಿ ಎಷ್ಟು ಜನ ನಿಂತಿದ್ದಾರೆ, ಎಷ್ಟು ಜನ ವೆಯ್ಟ್ ಮಾಡ್ತಿದ್ದಾರೆ. ಮುಂಚೆ ಇದು ಇಷ್ಟು ಜನ ಇರಲಿಲ್ಲ, ಇವಾಗ ತುಂಬ ಜನ ಆಗ್ತಿದ್ದಾರೆ. ಸೊ ಫಸ್ಟ್ ಏನಾಗುತ್ತೆ, ನೀವು ಟೋಕನ್ ತೊಗೋಬೇಕು. ಟೋಕನ್ ತೊಗೊಂಡ್ಬಿಟ್ಟು ಆದಮೇಲಿಂದ ಅವರು ನಿಮಗೆ ಕರೀತಾರೆ ನಿಮ್ಮ ಟೋಕನ್ ವೈಸು ಯಾವ ರೀತಿ ಇದೆ ಅಂತ. ಸೊ ಇಲ್ಲಿ ಏನು ಮಾಡ್ತಾರೆ ಅಂದರೆ, ಫಸ್ಟು ಒಂದು ಅಡಿಕೆ ಎಲೆ ಇದೆಯಲ್ಲ ಅದ್ರ ಮೇಲೆ ಚಟ್ನಿ ಹಾಕಿ, ನೀರು ಹಾಕಿಬಿಟ್ಟು ಫಸ್ಟು ಚಟ್ನಿ ಎಲ್ಲ ಹಾಕಿ ರೆಡಿ ಮಾಡ್ಕೋತಾರೆ. ಫಸ್ಟ್ ಇಲ್ಲಿ ನೋಡಿ, ಇಲ್ಲಿ ಬೆಣ್ಣೆ ಹಾಕಿ ಚಟ್ನಿ ಹಾಕಿ. ಸೊ ಫಸ್ಟು ಇದನ್ನು ಪ್ಲೇಟ್ನ ರೆಡಿ ಮಾಡ್ಕೋತಾರೆ ಅವರು, ಇಡ್ಲಿ ಹಾಕೋಕ್ಕಿಂತ ಮುಂಚೆ. ತುಂಬ ರಶ್ ಇರುತ್ತೆ ಅಲ್ಲಿ. 2 ಏನು ಹಂಡೆ ನಿಮಗೆ ಕಾಣ್ತಿದೆ ಅಲ್ಲೇ ಇಡ್ಲಿ ಬೇಯ್ತಾ ಇರುತ್ತೆ. ಸೊ ಮುಂಚೆ ಬರೀ 2ರಲ್ಲಿ ಮಾಡ್ತಿದ್ರು, ಇವಾಗ ಒಳಗಡೆ ಎಲ್ಲನೂ ಆ್ಯಕ್ಚುಲಿ ಎಕ್ಸ್ಟೆಂಡ್ ಮಾಡಿದ್ದಾರೆ ಇವರು. ಸೊ ಪಾರ್ಸಲು ಸಹ ನಿಮಗೆ ಅವರು ಕೊಡ್ತಾರೆ. ನೀವು ನೋಡ್ಬೋದು ಇಲ್ಲಿ ಗಟ್ಟಿ ಚಟ್ನಿಲಿ ಹಾಕಿ ಅವರು ಪಾರ್ಸಲು ಸಹ ಕೊಡ್ತಾರೆ. ತುಂಬ ಆ್ಯಕ್ಚುಲಿ ರಶ್ ಇದೆ. ಮಿನಿಮಮ್ ಒಂದು 10 to 15 minutes ಅಂತೂ ವೆಯ್ಟ್ ಮಾಡಬೇಕು. ನೋಡಿ ಅಲ್ಲಿ ಬೆಣ್ಣೆ ಎಲ್ಲ ಹಾಕಿ ಅವರು ಒಳ್ಳೆ ಒಂದು ರುಚಿಕರವಾದಂತಹ ಒಂದು ಟೇಸ್ಟ್ ಕೊಡುತ್ತೆ. ನೋಡಿ ಇಲ್ಲಿ ಬೇಯ್ತಾ ಇದೆ ಹಂಡೆಯಲ್ಲಿ, ಬೇಯ್ತಾನೆ ಇರುತ್ತೆ ಆ್ಯಕ್ಚುಲಿ, ಕಂಟಿನ್ಯೂಸ್ಲಿ ಮಾಡ್ತಾನೆ ಇರ್ತಾರೆ ಇವರು. ಸೊ ಮುಂಚೆ 10-11 ಗಂಟೆಗೆಲ್ಲ 11-12 ಗಂಟೆಗೆಲ್ಲ ಕ್ಲೋಸ್ ಆಗಿಬಿಡ್ತಿತ್ತು. ಆದರೆ ಇವರು ಇವಾಗ ಎಕ್ಸ್ಟೆಂಡ್ ಮಾಡಿದ್ದಾರೆ. ನೋಡಿ ಒಂದು ಥರ ಇಡ್ಲಿ ಹಾಕಿದ್ಮೇಲೆ ಏನು ಮಾಡ್ತಾರೆ ಅಂದರೆ, ಅವರು ನೀರು ಹಾಕ್ಬಿಟ್ಟು ಸೊ ಅದನ್ನೆಲ್ಲ ಇಡ್ಲಿನೆಲ್ಲ ಸಪ್ರೇಟ್ ಮಾಡ್ಕೋತಾರೆ. ಇಡ್ಲಿ ಅಂದರೆ ಇದು ತುಂಬ ದೊಡ್ಡ ಇಡ್ಲಿ ಆ ಥರ, ನಾರ್ಮಲ್ ಇಡ್ಲಿ ಆ ಥರ ಇರಲ್ಲ. ಒಂದು ರೇಂಜ್ ಮಿಡಲ್ ಇರುತ್ತೆ. ಲೈಕ್ ಬಟನ್ ಇಡ್ಲಿಕ್ಕಿಂತ ಇನ್ನೂ ಸ್ವಲ್ಪ ದೊಡ್ಡದು ಅಂತ ನಾವು ಹೇಳ್ಬೋದು. ನೋಡಿ ಇಲ್ಲಿ ನಾನು ನಿಮಗೆ ವೀಡಿಯೋ ಮಾಡ್ತಿರ್ಬೇಕಾದ್ರೆ ತೋರಿಸ್ತೀನಿ. ಇಲ್ಲೆಲ್ಲ ಇವರು ಬಟ್ಟೆ ಮೇಲೆ ಈ ಸಂಪಣ ಇದೆಯಲ್ಲ ಇಡ್ಲಿದು ಹಾಕೊಂಡು ಇದು ಕಂಟಿನ್ಯೂಸ್ ಪ್ರೋಸೆಸ್ ನಡೀತಾನೆ ಇರುತ್ತೆ ಆ್ಯಕ್ಚುಲಿ. ಇದಾದಮೇಲೆ ಏನು ಮಾಡ್ತಾರೆ ನೋಡಿ, ಈ ಥರ ಅಡಿಕೆ ಎಲೆ ಇದೆಯಲ್ಲ ಇದನ್ನು ಎಲ್ಲ ಒಟ್ಟಿಗೆ ಜೋಡಿಸ್ಕೋತಾರೆ. ಸೊ ಇಲ್ಲಿ ಕಂಟಿನ್ಯೂಸ್ಲಿ ಜನ ಇರೋದ್ರಿಂದ ಸೊ ಇವರು ಬ್ಯಾಕ್ ಟು ಬ್ಯಾಕ್ ಇದನ್ನು ರೆಡಿ ಮಾಡ್ತಾನೆ ಇರ್ತಾರೆ. ಸೊ ಏನಾಗುತ್ತೆ, ಇದು ನಮಗೆ ಅಲ್ಲೇ ತಿಂದರೆ ಚಟ್ನಿ ಸ್ವಲ್ಪ ತೆಳುವಾಗಿರುತ್ತೆ. ಸೊ ಅದನ್ನು ಅವ್ರು ಏನು ಮಾಡ್ತಾರೆ, ಫಸ್ಟು ಎಲ್ಲ ಅಡಿಕೆ ಎಲೆಗಳಿಗೆ ಹಾಕೊಂಡ್ಬಿಡ್ತಾರೆ ಫಸ್ಟು. ಸೊ ಏನಕ್ಕಂದರೆ ಈಸಿ ಆಗಲಿ ಜನಗಳಿಗೆ ಕೊಡೋಕ್ಕೆ, ಫಾಸ್ಟಾಗಿ ಮಾಡೋಣ ಅಂತ. ಸೊ ಮುಂಚೆಕ್ಕಿಂತನೂ ಸಹ ಈಗ ತುಂಬ ಸ್ವಲ್ಪ ಸಿಸ್ಟಮಾಗಿ ಇದು ಮಾಡಿದ್ದಾರೆ. ನೋಡಿ ಇಲ್ಲಿ ಏನು ಬೆಣ್ಣೆ ಇದೆಯಾ, ಚಟ್ನಿ ಆಗಿದ ತಕ್ಷಣ ಆ ಬೆಣ್ಣೆನ ಆ್ಯಕ್ಚುಲಿ ಚಟ್ನಿ ಮೇಲೆ ಹಾಕ್ಬಿಡ್ತಾರೆ ಫಸ್ಟು. ಸೊ ಇದ್ರ ಜೊತೆಗೆ ಈಗ ಏನು ಮಾಡ್ತಿದ್ದಾರೆ ಅಂದರೆ, ಇವರು ಮೆಣಸಿನ್ಕಾಯಿ ಬಜ್ಜಿ ಮತ್ತು ಉದ್ದಿನವಡೆ ಎಲ್ಲನೂ ಹಾಕಿ ಮಾರೋಕ್ಕೆ ಸ್ಟಾರ್ಟ್ ಮಾಡಿದ್ದಾರೆ. ಮುಂಚೆ ಬರೀ ಉದ್ದಿನವಡೆ, ವಡೆ ಆ ಥರ ಇತ್ತು. ಸೊ ನೋಡಿ ಈಗ ಈ ಇಡ್ಲಿ ಇದೆಯಲ್ಲ ಇಷ್ಟೇ ಸೈಜ್ ಇರೋದು. ನೀವೇನು ನೋಡ್ತಿದ್ದೀರಾ ಈಗ ಇಡ್ಲಿನ, ನಾನು ಆ್ಯಕ್ಚುಲಿ ಟ್ರೈ ಮಾಡಿದ್ದೀನಿ ವೀಡಿಯೋ ಮಾಡೋದಕ್ಕೆ. ನೋಡಿ ಈ ಸೈಜ್ ಇರುತ್ತೆ. ಸೊ ಇದ್ರ ಜೊತೆಗೆ ನಿಮಗೆ ಬೆಣ್ಣೆ ಎಲ್ಲ ಹಾಕಿ ಅವರು ಇಡ್ಲಿ ಮಾಡಿಬಿಟ್ಟು ಸೊ ಕೊಡ್ತಾರೆ. ಸೊ ಇದಾಗಿತ್ತು ಶಿವಪ್ಪ ಬೆಣ್ಣೆ ಇಡ್ಲಿ ಒಂದು ಸ್ಟೋರಿ. ಇಷ್ಟ ಆದರೆ ಲೈಕ್ ಮಾಡಿ.